ನೋಡ್ರೋ ಗಣೇಶ ಹಬ್ಬ ಹತ್ರ ಬರ್ತೈತೆ. ಏನಾರ ಹುಡುಗ್ರ ಜೊತೆ ಸೇರ್ಕೊಂಡು ಚಂದ ಎತ್ತು ಮನೆಗೆ ಹೋದ್ರು ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಏನೋ ಗಣೇಶ ಕಲೆಕ್ಷನ್ಗ ಹೋಗಲ್ಲ ಕಣಮ್ಮ. ಈ ಸಲ ಏನಾರ ಹೋದ್ರು ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ ಇಬ್ರುನುವೆ. ಯಾವ ಗಣೇಶನ ಕುಣಿಸಲ್ಲ ಏನೋ ಕುಣಿಸಲ್ಲ ಹೋಗಮ್ಮ. ಸರಿ ಆಯ್ತು, ನನ್ಗೆ ಹೊರಗಡೆ ಕೆಲಸ ಐತೆ, ಸ್ವಲ್ಪ ಮನೆ ಕಡೆ ಹುಷಾರು. ಅಣ್ಣ ಅಮ್ಮ ಹೋಗಿ 5 ನಿಮಿಷ ಆಯ್ತು. ಬಾ, ಹುಡುಗರು ಆಲ್ರೆಡಿ ಫೋನ್ ಮಾಡ್ತವ್ರೆ. ಗಣೇಶ ಕಲೆಕ್ಷನ್ ಮಾಡ್ಕೊಂಡು ಬಂದ್ಬಿಡೋದು ಅಮ್ಮ ಬರೋಷ್ಟಲ್ಲಿ. ಅಣ್ಣ ಒಳ್ಳೆ ಕಲೆಕ್ಷನ್ ಆಗೈತೆ. ಈ ಸತಿ ಒಂದು 8 ಅಡಿ ಗಣೇಶ ಕುಣಿಸ್ಬಿಡೋಣ. ಅಮ್ಮ ಕಣೋ, ಒಂದ್ ಕೆಲಸ ಇಲ್ಲ, ಒಂದ್ ಕಾರ್ಯ ಇಲ್ಲ, ಗಣೇಶ ಕುಣಿಸಕ್ ಹೋಗಿದ್ದೀರಾ? ಆ ಗಣೇಶ ಕುಣಿಸೋದ್ರಿಂದ ನಿನ್ಗೇನೋ ಸಿಗುತ್ತೆ? ಅಮ್ಮ ಕೆಲಸ ಸಿಗ್ಲಿ ಅಂತಾನೆ ನಾನು ಅಣ್ಣ ಹುಡುಗರ ಜೊತೆ ಸೇರ್ಕೊಂಡು ಗಣೇಶ ಕುಂಡಿಸ್ತಾರ ಕಣಮ್ಮ. 3ನೇ ವರ್ಷ ಗಣೇಶ ಕುಣಿಸ್ಬಿಟ್ರೆ ಕೆಲಸ ಸಿಕ್ಬಿಡುತ್ತಾ? ಸರ್ ಪೋಸ್ಟ್ ಬಂದಿದೆ ತಗೊಳ್ಳಿ. ಅಮ್ಮ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಕಣಮ್ಮ. ನನಗೂ ಅಷ್ಟೇ ಕಣಮ್ಮ. ಈ ಮಹಿಮೆಗೋಸ್ಕರನೇ ಕಣಮ್ಮ ನಾವು ಗಣೇಶ ಕುಂಡಿಸ್ತೀವಿ ಅಂತ ಹೇಳಿದ್ದು. ಗೊತ್ತಾಯ್ತು ಕಣ್ರಪ್ಪ ಗಣೇಶನ ಮಹಿಮೆ ಏನು ಅಂತ.